ಫ್ಯಾಕ್ಟ್ ನಂಬರ್ 1 ಫ್ರೆಂಡ್ಸ್, ನೀವು ಒಂದ್ಸಲ ಊಹೆ ಮಾಡ್ಕೊಳ್ಳಿ, ನೀವು ಒಂದು ಬೀಚ್ ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಆ ಬೀಚ್ ನಲ್ಲಿ ಸಡನ್ ಆಗಿ ಮಣ್ಣಿನ ಒಳಗಡೆಯಿಂದ ಒಂದು ಕೈ ಬಂದು ನಿಮ್ಮ ಕಾಲನ್ನ ಎಳೆದು ಬಿಟ್ರೆ ನಿಮ್ಮ ಫೀಲಿಂಗ್ ಹೇಗಿರುತ್ತೆ? ಭಯಂಕರವಾಗಿರುತ್ತಲ್ವಾ? ಎಸ್, ಇದು ರಿಯಲ್ ಆಗಿ ನಡೆದ ಘಟನೆ. ತುಂಬಾ ಜನ ಗುಜರಾತ್ ನಲ್ಲಿರುವ ಒಂದು ಬೀಚ್ ನಲ್ಲಿ ಇಂತಹ ಎಕ್ಸ್ಪೀರಿಯನ್ಸ್ ಫೀಲ್ ಆಗಿದ್ದಾರಂತೆ. ಆ ಬೀಚ್ ಹೆಸರು ದುಮಾಸ್ ಬೀಚ್. ಈ ಬೀಚ್ ನಲ್ಲಿರುವ ಪ್ಯಾರಾನಾರ್ಮಲ್ ಥಿಂಗ್ಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಈ ಬೀಚ್ ಹೆಸರು ಕೇಳಿದ್ರೆ ಸಾಕು ಬೆವರು ಸುರಿದು ಬಿಡುತ್ತಂತೆ. ಅಂಡ್ ಇದು ನಮ್ಮ ಭಾರತದಲ್ಲಿ ಭಯಂಕರ ಹಾಂಟೆಡ್ ಪ್ಲೇಸಸ್ ಗಳಲ್ಲಿ 3ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನದ ಬಾಂಗರ್ ಫೋರ್ಟ್ ಅಂಡ್ 2ನೇ ಸ್ಥಾನದಲ್ಲಿ ರಾಜಸ್ಥಾನದಲ್ಲೇ ಇರುವ ಕುಲ್ದಾರಾ. ಈ ದುಮಾಸ್ ಬೀಚ್ ನಲ್ಲಿ ಬಹಳಷ್ಟು ಜನ ಆತ್ಮಗಳಿರುವ ಹಾಗೆ ಫೀಲ್ ಆಗಿದ್ದಾರಂತೆ. ಬಟ್ ಈ ಬೀಚ್ ನೋಡಕ್ಕೆ ಮಾತ್ರ ಬಹಳ ಸುಂದರವಾಗಿ ಕಾಣಿಸುತ್ತೆ. ಈ ಬೀಚ್ ವ್ಯೂ ಕೂಡ ಫೇಮಸ್. ಆದ್ರೆ ಈ ಬೀಚ್ ಹೆಸರು ಕೇಳಿದ ತಕ್ಷಣ ಆ ಊರಿನವರಿಗೆ ಭಯ ಹುಟ್ಟುತ್ತಂತೆ. ಈ ಬೀಚ್ ನ ಮಿಸ್ಟ್ರಿ ಅಂತೂ ಸಾಲ್ವ್ ಆಗಿಲ್ಲ. ಆದ್ರೆ ಈ ಬೀಚ್ ನಲ್ಲಿ ಬಹಳಷ್ಟು ಜನ ಇಂದಿಗೂ ಪ್ಯಾರಾನಾರ್ಮಲ್ ಥಿಂಗ್ಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದಾರಂತೆ. ಸೊ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಆ ಬೀಚ್ ನಲ್ಲಿ ರಾತ್ರಿಯ ಸಮಯದಲ್ಲಿ ಬಹಳ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಅಂತ. ಅಂಡ್ ಆ ಬೀಚ್ ಹತ್ತಿರದಲ್ಲೇ ಒಂದು ಸ್ಮಶಾನ ಕೂಡ ಇದೆ. ಬಹಳಷ್ಟು ಜನ ಈ ಸ್ಮಶಾನದಿಂದಲೇ ಆ ಶಬ್ದಗಳು ಬರ್ತಾ ಇವೆ ಎಂದು ಹೇಳ್ತಿದ್ದಾರೆ. ಈ ಬೀಚ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಆ ಜಾಗದಲ್ಲಿ ಒಂದು ಸಮಯದಲ್ಲಿ ಸ್ಮಶಾನವಿತ್ತಂತೆ. ಅದಕ್ಕಾಗಿಯೇ ಆ ಬೀಚ್ ನಲ್ಲಿರುವ ಮರಳು ಕೂಡ ಬ್ಲಾಕ್ ಕಲರ್ ನಲ್ಲಿದೆ. ತುಂಬಾ ವರ್ಷಗಳಿಂದ ಅಲ್ಲಿರುವ ಜನ ಹೇಳ್ತಾ ಇರೋದೇನೆಂದ್ರೆ, ಕತ್ತಲಾದ ತಕ್ಷಣ ಆ ಬೀಚ್ ನಲ್ಲಿ ಯಾರೋ ಆಳ್ತಾ ಇರುವ ಶಬ್ದಗಳು ಬರ್ತಾ ಇದ್ವಂತೆ. ಅಂಡ್ ನಾಯಿಗಳು ಬೊಗಳುವ ಶಬ್ದಗಳು ಕೂಡ ಕೇಳಿಸುತ್ತಂತೆ. ಬಟ್ ಅಲ್ಲಿ ನೋಡಿದ್ರೆ ನಾಯಿಗಳೇ ಇಲ್ಲ. ಹಾಗಾದ್ರೆ ಈ ಸೌಂಡ್ಸ್ ಎಲ್ಲಿಂದ ಬರ್ತಾ ಇವೆ? ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಪ್ರಕಾರ ನಾಯಿಗಳು ಆತ್ಮಗಳನ್ನ ನೋಡಬಲ್ಲವಂತೆ. ಬಹಳಷ್ಟು ಜನ ಈ ಬೀಚ್ ಗೆ ಹೋಗಿ ರಾತ್ರಿ ಪೂರ್ತಿ ಇದ್ದು ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡಿದ್ದಾರೆ. ಕೆಲವು ಜನ ಫಾರಿನರ್ಸ್, ನಮ್ಮ ಇಂಡಿಯನ್ಸ್, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್, ಹೀಗೆ ಇವರೆಲ್ಲ ಈ ಬೀಚ್ ನಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಈ ಎಕ್ಸ್ಪೆರಿಮೆಂಟ್ಸ್ ಗಳಲ್ಲಿ ಕೆಲವು ಪ್ಯಾರಾನಾರ್ಮಲ್ ರೀಡಿಂಗ್ಸ್ ಕೂಡ ಬಂದಿವೆ ಅಂತೆ. ಹಿಂದೆ ಈ ಬೀಚ್ ಜಾಗದಲ್ಲಿ ಒಂದು ಸ್ಮಶಾನ ಇರೋದು, ಈಗ ಅದು ಬೀಚ್ ಆಗಿ ಬದಲಾಗಿರೋದು, ಅಂಡ್ ಇನ್ನೂ ಕೆಲವು ಫ್ಯಾಕ್ಟರ್ಸ್ ಗಳಿಂದ ಈ ಬೀಚ್ ಹಾಂಟೆಡ್ ಆಗಿ ಬದಲಾಗಿದೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿರುವ ದ ಮೋಸ್ಟ್ ಹಾಂಟೆಡ್ ಟೂರಿಸ್ಟ್ ಪ್ಲೇಸಸ್ ಗಳಲ್ಲಿ ಒಂದು. ಇಲ್ಲಿಗೆ ಮುಗಿದಿಲ್ಲ ಫ್ರೆಂಡ್ಸ್, ಇಂತಹ 10 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಈ ವಿಡಿಯೋ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟವಾಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅಂಡ್ ಈ ವಿಡಿಯೋಗೆ ನಾನು ಇಟ್ಕೊಂಡಿರುವ ಲೈಕ್ ಟಾರ್ಗೆಟ್ 5000. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಫ್ಯಾಕ್ಟ್ ನಂಬರ್ 2 ಫ್ರೆಂಡ್ಸ್, ನೀವು ಎಷ್ಟೋ ಮೀನುಗಳನ್ನ ನೋಡಿರ್ತೀರಾ, ಆದ್ರೆ ಯಾವತ್ತಾದ್ರೂ ನೀರಿಲ್ಲದೆ ಬದುಕುವ ಮೀನಿನ ಬಗ್ಗೆ ಕೇಳಿದ್ದೀರಾ? ಈ ಮೀನಿನ ಹೆಸರು ಲಂಗ್ ಫಿಶ್. ಇವು ಹೆಚ್ಚಾಗಿ ಸೌತ್ ಆಫ್ರಿಕಾದಲ್ಲಿ ಕಂಡು ಬರುತ್ತವೆ. ಸೊ ಈ ಮೀನಿನ ಪ್ರತ್ಯೇಕತೆ ಏನಪ್ಪಾ ಅಂದ್ರೆ, ಈ ಮೀನು ಇರುವ ಕೆರೆ ಯಾವಾಗ ಒಣಗಿ ಹೋಗುತ್ತೋ ಆಗ ಆ ಮೀನು ಭೂಮಿಯೊಳಗೆ ಒಂದು ರಂಧ್ರವನ್ನು ಮಾಡಿಕೊಂಡು ಹೋಗಿಬಿಡುತ್ತೆ. ಆ ರಂಧ್ರದಲ್ಲಿ ಆಹಾರವಿಲ್ಲದಿದ್ರೂ 4 ರಿಂದ 5 ವರ್ಷಗಳವರೆಗೆ ಹೊರಗೆ ಬರದೇ ಇರಬಲ್ಲವು. ಎಸ್, ನೀವು ಕೇಳಿರೋದು ನಿಜ. ಅದು 4 ರಿಂದ 5 ತಿಂಗಳಲ್ಲ, 4 ರಿಂದ 5 ವರ್ಷಗಳೇ. ಇಂತಹ ಪರಿಸ್ಥಿತಿಯಲ್ಲಿ ಇವು ಮೂವ್ ಆಗದೆ ತಮ್ಮ ಎನರ್ಜಿಯನ್ನೆಲ್ಲ ಕೇವಲ ಉಸಿರಾಡಕ್ಕೆ ಮಾತ್ರ ಬಳಸಿಕೊಳ್ತಾ ತಮ್ಮ ಜೀವನವನ್ನು ಉಳಿಸಿಕೊಳ್ಳುತ್ತಂತೆ. ಯಾವಾಗ ಮತ್ತೆ ಆ ಕೆರೆಯೊಳಗೆ ನೀರು ಬರುತ್ತೋ ಆಗ ಮತ್ತೆ ಆ ನೀರಿನೊಳಗೆ ಹೋಗಿ ಮತ್ತೆ ನೀರಿನಲ್ಲಿ ತನ್ನ ಜೀವನವನ್ನು ಸಾಗಿಸುತ್ತಂತೆ. ವಾವ್, ನನಗಂತೂ ಈ ಮೀನಿನ ಟ್ಯಾಲೆಂಟ್ ತುಂಬಾ ಇಷ್ಟವಾಯಿತು. ನಿಮಗೂ ಇಷ್ಟವಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 3, ತಾಯಿಯ ಪ್ರೀತಿಯ ಬಗ್ಗೆ ಅದೆಷ್ಟೋ ವಿಷಯಗಳನ್ನ ಕೇಳಿದ್ದೀವಿ. ತಾಯಿಯ ಪ್ರೀತಿಯ ಬಗ್ಗೆ ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಈ ಘಟನೆ ನಿಮ್ಮ ಮನಸ್ಸನ್ನ ಮುಟ್ಟುತ್ತೆ ಅನ್ಕೊಳ್ತೀನಿ. ಈ ಮಹಿಳೆ ತನ್ನ ತಲೆಗೂದಲನ್ನ ಜಸ್ಟ್ 150 ರೂಪಾಯಿಗಳಿಗೆ ಮಾರಿದಾಳೆ. ಯಾಕೆ ಗೊತ್ತಾ? ತನ್ನ 3 ವರ್ಷದ ಮಗನಿಗೆ ಊಟ ಕೊಡಿಸೋಕೆ. ಗ್ರೇಟ್ ಅಲ್ವಾ? ಈ ತಾಯಿ ಒಂದು ಸಲ ಕೂಡ ತನ್ನ ಲುಕ್ ಬಗ್ಗೆ ಅಥವಾ ಯಾರಾದ್ರೂ ಏನಾದ್ರೂ ಅನ್ಕೊಳ್ತಾರೆ ಎಂದು ಯೋಚನೆಯೇ ಮಾಡಿಲ್ಲ. ಮಗನ ಹಸಿವನ್ನು ನೀಗಿಸಬೇಕು ಅನ್ಕೊಂಡಿದ್ದಾಳೆ ಅಷ್ಟೇ. ಒಬ್ಬ ತಾಯಿ ಮಾತ್ರವೇ ತನ್ನ ಮಕ್ಕಳಿಗೆ ಏನ್ ಬೇಕಾದ್ರೂ ಮಾಡ್ತಾಳೆ ಅಲ್ವಾ? ಇಂತಹ ತಾಯಿಗಾಗಿ ಒಂದು ಲೈಕ್ ಅಂತೂ ಕೊಡಲೇಬೇಕು. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕ್ಕೂ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ಮಾಡಲು ನನಗೆ ತುಂಬಾನೇ ಟೈಮ್ ಹಿಡಿಯುತ್ತೆ. ನಾನು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರೋದು ನಿಮ್ಮ ಲವ್ ಅಂಡ್ ಸಪೋರ್ಟ್ ಗಾಗಿ. ಸೊ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಇದರಿಂದ ನಮ್ಮಲ್ಲಿ ಕಾನ್ಫಿಡೆಂಟ್ ಬಂದು ಇನ್ನೂ ಇಂತಹ ಹೆಚ್ಚು ವಿಡಿಯೋಗಳನ್ನ ಮಾಡಲು ಪ್ರೋತ್ಸಾಹಿಸಿದಂತಾಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ಯಾಕ್ಟ್ ನಂಬರ್ 4 ಫ್ರೆಂಡ್ಸ್, ನಿಮ್ಗೆಲ್ಲ ಟಚ್ ಮಿ ನಾಟ್ ಪ್ಲಾಂಟ್ ಬಗ್ಗೆ ಗೊತ್ತೇ ಇರುತ್ತೆ. ಇದನ್ನ ಮುಟ್ಟಿದ ತಕ್ಷಣ ಈ ರೀತಿ ಮುದ್ರಿಕೊಂಡು ಬಿಡುತ್ತೆ. ಬಟ್ ಈಗ ನಾನು ಇಂತಹ
ಅಂತಹದ್ದೇ ಒಂದು ಸಸ್ಯ ಬಗ್ಗೆ ಹೇಳಲಿದ್ದೇನೆ. ಬಟ್ ಇದು ಮುದುರಿಕೊಳ್ಳಲ್ಲ, ಡೈರೆಕ್ಟ್ ಆಗಿ ಭೂಮಿಯೊಳಗೆ ಹೋಗಿ ಬಿಡುತ್ತೆ ಅಂಡ್ ಇದು ಸಮುದ್ರದ ತಳಭಾಗದಲ್ಲಿ ಮಾತ್ರ ವಾಸಿಸುತ್ತೆ. ಇಲ್ಲಿ ನೋಡಿ, ಇದೇ ಆ ಸಸ್ಯ. ನೋಡಿದ್ರ ಹೇಗೆ ಮನುಷ್ಯನ ಕೈ ತಗುಲಿದ ತಕ್ಷಣ ಎಷ್ಟು ಸ್ಪೀಡ್ ಆಗಿ ಒಳಗೆ ಹೋಗಿ ಬಿಡುತ್ತೆ ಅಂತ. ಅಂಡ್ ಇದರ ಹೆಸರು ಬಂದ್ಬಿಟ್ಟು ಸ್ಟ್ರೇಂಜ್ ಸೆನ್ಸಿಟಿವ್ ಸೀ ಪ್ಲಾಂಟ್. ಫ್ಯಾಕ್ಟ್ ನಂಬರ್ 5. ಒಂದೇ ಕಲ್ಲಿನಿಂದ ಕೆತ್ತಲಾದ ಅದ್ಭುತವಾದ ದೇವಾಲಯ, ಎಲ್ಲೋರ ಕೈಲಾಸನಾಥ ದೇವಾಲಯ. ಪ್ರಪಂಚದಲ್ಲೇ ಅತಿ ದೊಡ್ಡ ಏಕಶಿಲಾ ನಿರ್ಮಾಣ. ಈ ದೇವಾಲಯದ ಬಗ್ಗೆ ನಿಮ್ಗೆಲ್ಲಾ ಗೊತ್ತೇ ಇರುತ್ತೆ. ಈ ದೇವಸ್ಥಾನದ ಹಿಂದಿನ ಭಾಗ ಯು ಶೇಪ್ ನಲ್ಲಿರುತ್ತೆ. ಸೊ ಇಲ್ಲಿ ವಿಶೇಷ ಏನಂದ್ರೆ ಈ ಯು ಶೇಪ್ ಅನ್ನ ಕೆತ್ತೋಕೆ 2 ಲಕ್ಷ ಟನ್ಗಳಷ್ಟು ಕಲ್ಲನ್ನ ತೊಲಗಿಸಿದಾರಂತೆ. ಅಂದ್ರೆ ಇದು ಎಷ್ಟು ದೊಡ್ಡ ಆಲಯವೋ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಕೆಲವು ಜನ ರಿಸರ್ಚರ್ಸ್ ಪ್ರಕಾರ ಇಂತಹ ದೇವಾಲಯವನ್ನ ಈಗಿನ ಟೆಕ್ನಾಲಜಿಗಳನ್ನೆಲ್ಲಾ ಬಳಸಿ ಕಟ್ಟಬೇಕು ಅಂದ್ರೆ ಸುಮಾರು 100 ವರ್ಷಗಳ ಸಮಯ ಹಿಡಿಯುತ್ತಂತೆ. ಆದ್ರೆ ನಿಮಗಿದು ಗೊತ್ತಾ, ಈ ದೇವಾಲಯವನ್ನ ಕೇವಲ 18 ವರ್ಷಗಳಲ್ಲೇ ನಿರ್ಮಿಸಿದ್ದಾರೆ ಎಂದು ಕೆಲವು ಪುರಾಣಗಳು ಹೇಳ್ತಾ ಇವೆ. ಔರಂಗಜೇಬ ಈ ಕೈಲಾಸನಾಥ ದೇವಾಲಯವನ್ನ ನಾಶ ಮಾಡೋಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡಿದ್ರು ಅವನ ಪ್ರಯತ್ನಗಳೆಲ್ಲ ವಿಫಲವಾಗಿವೆ. ಕೇವಲ ಚೂರು ಚೂರು ಭಾಗವನ್ನು ಮಾತ್ರ ನಾಶ ಮಾಡೋಕೆ ಸಾಧ್ಯವಾಗಿದೆ ಅವನಿಗೆ. ಈ ದೇವಾಲಯವನ್ನ ಕ್ರಿಸ್ತಶಕ 756ರಿಂದ 773ರ ಮಧ್ಯದಲ್ಲಿ ನಿರ್ಮಿಸಿದ್ದಾರೆ. ಏನೇ ಆದ್ರೂ ಏಕಶಿಲಾ ನಿರ್ಮಾಣ ಎಂಬ ಹೆಸರನ್ನ ಪಡೆದು ಮತ್ತು ನಮ್ಮ ಭಾರತ ದೇಶದ ಖ್ಯಾತಿಯನ್ನು ಹೆಚ್ಚಿಸಿದೆ. ಫ್ಯಾಕ್ಟ್ ನಂಬರ್ 6. ಲಡಾಖ್ ನಂತಹ ಪ್ರಾಂತ್ಯಗಳಲ್ಲಿ ಚಳಿ ವಿಪರೀತವಾಗಿ ಇರುತ್ತೆ. ಇದು ನಮಗೆಲ್ಲ ಗೊತ್ತು. ಅಂಡ್ ಅಲ್ಲಿ ಡ್ಯೂಟಿ ಮಾಡುವ ಸೋಲ್ಜರ್ಸ್ ಬಗ್ಗೆ ನೆನಪಿಸಿಕೊಂಡ್ರೆ ಅಯ್ಯೋ ಪಾಪ, ಅವರು ಹೇಗೆ ಅಷ್ಟು ಚಳಿಯಲ್ಲಿ ಡ್ಯೂಟಿ ಮಾಡ್ತಿದ್ದಾರೆ ಎಂದು ದುಃಖವಾಗುತ್ತೆ. ನಾವೆಲ್ಲರೂ ಈ ರೀತಿ ಸ್ವಲ್ಪ ಕರುಣೆ ತೋರಿಸಿ ಸ್ವಲ್ಪ ಹೊತ್ತಿಗೆ ಆ ವಿಷಯವನ್ನ ಮರೆತು ಬಿಡ್ತೀವಿ. ಆದ್ರೆ ಇದನ್ನೇ ಚಾಲೆಂಜಿಂಗ್ ಆಗಿ ತಗೊಳ್ತಾನೆ ಒಬ್ಬ ರಿಯಲ್ ಹೀರೋ. ಎಸ್, ಆತನ ಹೆಸರೇ ಸೋನಮ್ ವಾಂಗ್ಚುಕ್. 3 Idiots ಮೂವಿ. ಈ ಮೂವಿಯಲ್ಲಿರುವ ಪುಷ್ಯಾಂಗ್ ವಾಂಗ್ಡು ಎಂಬ ಕ್ಯಾರೆಕ್ಟರ್ ಅನ್ನ ಇನ್ಸ್ಪೈರ್ ಆಗಿ ತಗೊಂಡು ಈ ರಿಯಲ್ ಹೀರೋ ಹೀಗೆ ಸೋಲಾರ್ ಪವರ್ಡ್ ಮಿಲಿಟರಿ ಟೆಂಟ್ ಅನ್ನ ನಿರ್ಮಿಸಿದ್ದಾನೆ. ಸೊ ಇವು ನಮ್ಮ ಇಂಡಿಯನ್ ಸೋಲ್ಜರ್ಸ್ ಅನ್ನ ಅತ್ಯಂತ ಚಳಿಯಲ್ಲೂ ಕೂಡ ಬೆಚ್ಚಗಾಗಿ ಇಡಬಲ್ಲವು. ವಾವ್, ಗ್ರೇಟ್ ಪರ್ಸನ್ ಅಲ್ವಾ. ಫ್ಯಾಕ್ಟ್ ನಂಬರ್ 7. ಫ್ರೆಂಡ್ಸ್, ಒಂದ್ಸಲ ಈ ಲೋಗೋವನ್ನ ಚೆನ್ನಾಗಿ ಗಮನಿಸಿ. ಇದು ಫೈರ್ಫಾಕ್ಸ್ ಬ್ರೌಸರ್ ನ ಲೋಗೋ. ಸೊ ಈ ಲೋಗೋದಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆಯೋ ಟೈಮ್ ತಗೊಂಡು ಚೆನ್ನಾಗಿ ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ. ಸೊ ನಿಮ್ಮಲ್ಲಿ 99% ಜನ ಈ ಲೋಗೋದಲ್ಲಿ ಫಾಕ್ಸ್ ಅಂದ್ರೆ ನರಿ ಕಾಣ್ತಾ ಇದೆ ಅಂತ ಅನ್ಕೊಂಡಿರ್ತೀರಾ. ಬಟ್ ಹಾಗ ಅನ್ಕೊಂಡ್ರೆ ದಟ್ಸ್ ರಾಂಗ್. ಈ ಮಿಸ್ಬಿಲೀಫ್ ತುಂಬಾ ಜನರಿಗೆ ಇಂಟರ್ನೆಟ್ ಮೂಲಕ ಸ್ಪ್ರೆಡ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಈ ಲೋಗೋದಲ್ಲಿ ಇರೋದು ಫಾಕ್ಸ್ ಅಲ್ಲ, ಇದು ಒಂದು ರೆಡ್ ಪಾಂಡಾ. ಈ ರೆಡ್ ಪಾಂಡಾಗಳು ಕೇವಲ ಏಷ್ಯಾ ಖಂಡದಲ್ಲಿ ಮಾತ್ರ ಕಂಡು ಬರುತ್ತವೆ. ಸೊ ಈ ಫ್ಯಾಕ್ಟ್ ಅನ್ನ ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಗಳಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ತಿಳಿಸಿ. ಫ್ಯಾಕ್ಟ್ ನಂಬರ್ 8. ವರ್ಲ್ಡ್ ವಾರ್ ನಡೆಯುವಾಗ ಸೋವಿಯತ್ ಯೂನಿಯನ್ ಮೇಲೆ ಅಮೆರಿಕನ್ ಸೋಲ್ಜರ್ಸ್ ಬಾಂಬ್ ಹಾಕ್ತಾರೆ. ಅದು ಬ್ಲಾಸ್ಟ್ ಆದ್ರೆ ಕನಿಷ್ಠ 5 ರಿಂದ 10 ಜನ ಸತ್ತೋಗೋದಂತೂ ಗ್ಯಾರಂಟಿ. ಆದ್ರೆ ಅದು ಬ್ಲಾಸ್ಟ್ ಆಗ್ಲಿಲ್ಲ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಅದಕ್ಕೆ ಈ ನಾಯಿಯೇ ಕಾರಣ. ಈ ನಾಯಿ ಕರೆಕ್ಟ್ ಬಾಂಬ್ ಬ್ಲಾಸ್ಟ್ ಆಗೋ ಸಮಯಕ್ಕೆ ಅದರ ಹತ್ರ ಹೋಗಿ ಟಾಯ್ಲೆಟ್ ಮಾಡಿಬಿಡುತ್ತೆ. ಇದರಿಂದ ಆ ಬಾಂಬ್ ಡಿಫ್ಯೂಸ್ ಆಗಿ ಬ್ಲಾಸ್ಟ್ ಆಗ್ಲಿಲ್ಲ. ನಂತರ ಈ ನಾಯಿಯನ್ನ ಪ್ರಶಂಸೆ ಮಾಡಿ ಇದಕ್ಕೆ ಬ್ಲೂ ಕ್ರಾಸ್ ಮೆಡಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಆ ದಿನ ಈ ನಾಯಿಯಿಂದ 5 ಪ್ರಾಣಗಳು ಉಳಿದಿವೆ. ಅದಕ್ಕೆ ನನಗೆ ನಾಯಿಗಳು ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಿಮಗೂ ನಾಯಿಗಳಂದ್ರೆ ಇಷ್ಟ ಇದ್ರೆ ಈ ಎಮೋಜಿಯನ್ನ ಕಮೆಂಟ್ ಮಾಡಿ. ಫ್ಯಾಕ್ಟ್ ನಂಬರ್ 9. ಫ್ರೆಂಡ್ಸ್, ಒಂದ್ಸಲ ಈ ಮಾನ್ಸ್ಟರ್ ಅನ್ನ ನೋಡಿ. ಇದನ್ನ ನೀರಿನಲ್ಲಿರುವ ರಕ್ತ ಪಿಸಾಚಿ ಅಂದ್ರೂ ಕೂಡ ತಪ್ಪಿಲ್ಲ. ಇದರ ಹೆಸರು ಲ್ಯಾಂಪ್ರೆ. ಇವು ನಾರ್ತ್ ಅಮೆರಿಕಾದ ಸಮುದ್ರದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಇವು ಮೀನಿನ ಶರೀರವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆ ಮೀನಿನ ದೇಹದಲ್ಲಿರುವ ರಕ್ತವನ್ನೆಲ್ಲ ಎಳೆದು ಕುಡಿದು ಬಿಡುತ್ತವೆ. ಇದು ಮೀನನ್ನ ಅಷ್ಟೇ ಅಲ್ಲ, ಮನುಷ್ಯರನ್ನು ಕೂಡ ಬಿಡ್ತಾ ಇಲ್ಲ. ಈ ಪ್ರಾಣಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಸ್ವಲ್ಪ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಯಾಕಂದ್ರೆ ಇವು ಮನುಷ್ಯರ ಸ್ಕಿನ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ಶರೀರದಲ್ಲಿರುವ ರಕ್ತವನ್ನ ಕುಡಿದು ಬಿಡುತ್ತವೆ. ಇದು ಒಂದು ಸಲ ನಮ್ಮ ಸ್ಕಿನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬಿಡಿಸಿಕೊಳ್ಳೋಕೆ ತುಂಬಾ ಕಷ್ಟವಾಗುತ್ತೆ. ಮುಖ್ಯವಾಗಿ ಕುತ್ತಿಗೆಯಂತಹ ಮೃದುವಾದ ಜಾಗದಲ್ಲಾದ್ರೆ ಇನ್ನೂ ಕಷ್ಟ. ಇವು ಸಮುದ್ರ ಜೀವಿಗಳ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಅವು ಸತ್ತೋದ್ರೂ ಕೂಡ ರಕ್ತ ಖಾಲಿಯಾಗುವವರೆಗೆ ಬಿಡಲ್ವಂತೆ. ಸೊ ನಿಮಗೆ ಇಂತಹ ಜೀವಿ ಎಲ್ಲಾದ್ರೂ ಕಾಣಿಸಿದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಫ್ಯಾಕ್ಟ್ ನಂಬರ್ 10. ಎಲಾನ್ ಮಸ್ಕ್. ಇವರು ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ. ಇವರ ಅಂತಿಮ ಗುರಿ ಭೂಮಿಯ ಮೇಲೆ ಇರುವ ಜನರನ್ನ ಮಾರ್ಸ್ ಗ್ರಹಕ್ಕೆ ಕರ್ಕೊಂಡು ಹೋಗುವುದು. ಇದಕ್ಕೆಂದೇ ಎಲಾನ್ ಮಸ್ಕ್ ಕೆಲವು ಕೋಟ್ಯಾಂತರ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಈ ವಿಷಯ ಪ್ರಪಂಚಕ್ಕೆ ಗೊತ್ತು. ಹಾಗಾದ್ರೆ ಪ್ರಪಂಚದ 2ನೇ ಶ್ರೀಮಂತ ವ್ಯಕ್ತಿ ಜೆಫ್ ಬೆಸೋಸ್ ಏನ್ ಮಾಡ್ತಿದ್ದಾನೆ ಎಂಬುದು ಕೂಡ ಗೊತ್ತಾಗಬೇಕಲ್ವಾ? ಎಸ್, ಜೆಫ್ ಬೆಸೋಸ್ ಆಲ್ಟೋ ಲ್ಯಾಬ್ಸ್ ಎಂಬ ಒಂದು ಕಂಪನಿಯ ಮೇಲೆ ಇನ್ವೆಸ್ಟ್ ಮಾಡಿದ್ದಾನೆ. ಈ ಕಂಪನಿ ಮನುಷ್ಯರ ಸಾವನ್ನ ಕಂಟ್ರೋಲ್ ಮಾಡುತ್ತಂತೆ. ಎಸ್, ಕಂಪನಿ ನಿಜವಾಗಲೂ
ಯಾವಾಗಲೂ ಮನುಷ್ಯರ ಮರಣವನ್ನ ಕಂಟ್ರೋಲ್ ಮಾಡುತ್ತೆ. ನಾರ್ಮಲಿ ಹ್ಯೂಮನ್ ಬಾಡಿಯಲ್ಲಿರುವ ಸೆಲ್ಸ್ ವಯಸ್ಸಾಗೋದ್ರಿಂದಲೇ ಮನುಷ್ಯ ಮುದುಕಾಗೋದು, ನಂತರ ಸಾಯುವಂತಹವುಗಳು ನಡೆಯುತ್ತಿವೆ. ಸೊ ಈ ಕಂಪನಿ ಮನುಷ್ಯನ ಶರೀರದಲ್ಲಿರುವ ಸೆಲ್ಸ್ ಗಳ ಏಜ್ ಅನ್ನ ಕಡಿಮೆ ಮಾಡಿ ಬೇಕಾದಾಗ ಅದನ್ನ ರಿವರ್ಸ್ ಮಾಡಬಹುದಾದ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡ್ತಾ ಇದೆ. ಅಂಡ್ ಇದು ವೆಲ್ ಸೆಟಲ್ಡ್ ಕಂಪನಿ ಕೂಡ ಅಲ್ಲ, ಇದು ಜಸ್ಟ್ ಒಂದು ಸ್ಟಾರ್ಟ್ಅಪ್ ಕಂಪನಿ ಮಾತ್ರ. ಇದರಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸೈಂಟಿಸ್ಟ್ ಗೆ $1 ಮಿಲಿಯನ್ ಗಳನ್ನ ಸ್ಯಾಲರಿಯಾಗಿ ಪೇ ಮಾಡ್ತಿದ್ದಾನಂತೆ ಜೆಫ್ ಬೆಸೋಸ್. ಒಂದು ವೇಳೆ ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ರೆ ಭೂಮಿಯ ಮೇಲೆ ಮನುಷ್ಯರು ಮುದುಕರೇ ಆಗಲ್ಲ ಅಲ್ವಾ? ಈ ಇಬ್ರು ಕೂಡ ತುಂಬಾ ವಿಷಯಗಳ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವರಲ್ಲಿ ಯಾರು ಬೇಗ ಅಚೀವ್ ಮಾಡ್ತಾರೋ ನೀವೇ ಕಮೆಂಟ್ ಮಾಡಿ ಹೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಕೆಳಗೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.